ಕೊಟ್ಟ ಏನ್ರಿ ಕೈಯಾಗಂದ ಕಡಾವಿ ಒಂದು ಕೈಯಾಗಿ ಯೋಗದಂಡ ಒಂದು ಕೈಯಾಗ ಕಮೆಂಡ್ಲಿ ಹಿಡ್ಕೊಂಡು ಜಟಾ ಬಿಟ್ಕೊಂಡು ಬಂದ ಬೇಕು ಚಾಂದಿ ಅಂದ ಅಂದ್ಕೊಳ್ಳೆ ಏ ಸ್ವಾಮಿ ಬಾಗಿಲ ಮೇಲೆ ಬೋರ್ಡ್ ಓದಿದಿಲ್ಲ ಎಲ್ಲ ಓದೇ ಮುದ್ದಂ ಬಂದಿನಿ ಅಂದವು ಎಲ್ಲ ಓದೇ ಮುದ್ದಂ ಬಂದಿನಿ ಮತ್ತು ಓದೋರು ಯಾಕೆ ಬಂದಿದ್ದಿ ನಮ್ಮದು ಅಡ್ರೆಸ್ ಅದೇ ನಮ್ಮದು ತದಾನೆ ನಿಮ್ಮ ಅಣ್ಣತಂಬ್ರೆ ನಾವು ಏನ್ರಿ ನೀ ಇನ್ನೂ ಸಣ್ಣವಿದ್ದಿ ಅವಾಗಂದ್ರೆ ನಮ್ಮಪ್ಪ ನಿಮ್ಮಪ್ಪ ಬ್ಯಾರೆ ಆಗ್ಯಂದ ಹೊರಗೆ ಹೋಗ್ಯಾರ ಅದಕ್ಕೆ ನಾ ಈಗ ಆಸ್ತಿ ಒಯ್ಲಕ್ಕೆ ಬಂದೀನಿ ಅಂದ ನೀ ಸನ್ಯಾಸಿ ಆಗಿದ್ದೀನಿ ಆಸ್ತಿ ತೊಗೊಂಡು ಏನು ಮಾಡ್ತೀಯ ಅಂದ ಸನ್ಯಾಸಿ ಆಗಿನಂದ್ರೆ ದಾನ ನೀಡು ಅಂದ ಆಸ್ತಿ ಕೊಡ್ತೀಯ ದಾನ ನೀಡ್ತೀಯ ಇದು ಸಾವುಕಾರ ವಿಚಾರ ಮಾಡ್ತು ಆಸ್ತಿಯಲ್ಲಿ ದಾನ ಎಲ್ಲಿ ಒಂದು ಹೋಗಿ ಜೋಳ ಹಾಕಿದ್ರೆ ಹೋಗ್ತದೆ ಇದು ನಾ ದಾನನೇ ಕೊಡ್ತೀನಿ ಅಂದ ಆಯಿತು ದಾನನೇ ನೀಡು ಅಂದ ನೀಡು ಈಗ ನೀಡಲ್ಲ ನಾಳೆ ಜೋಳ ಬಿತ್ತಿ ತೆನಿ ಬಿಡ್ತಿರ್ತದಲ್ಲ ಅಗದಿ ತೆನಿ ಹುರ್ಬತ್ತಾಗಿರ್ತದಲ್ಲ ಅವಾಗ ಬಾ ಹೋಗಿ ಅಂದ ಆಯ್ತು ತಿಳ್ಕೊಂಡೊಂದು ವಾದವ ಅವಾಗೇ ಬರ್ತೀನಿ ಇವನಿಗೇನು ಪರಮಾತ್ಮ ಏನು ಬಸ್ ಹತ್ತದೇನ ಅಲ್ಲ ಕಾರ್ ತೊಗೊಂಡು ಬರ್ದು ವಾದ ಕರೆಕ್ಟ್ ಅಂದ ಜ್ವಾಳ ಹುರ್ಬತ್ತ ಇನ್ನೇನು ರಾಶಿ ಸಮೀಪ ಬಂದಿತ್ತು ಬಂದ ಏನಪ್ಪ ಮತ್ತು ಹುರ್ಬತ್ತ ಆದ ಬಳಿಕ ಬಾ ಅಂದಿದ್ದಲ್ಲ ಅಲ್ಲ ತೆನಿ ಬಿಟ್ಟುಕೊಳ್ಳಿ ಹುರ್ಬತ್ತಾಗ ನಿನಗೇನು ನೀಡಲಿ ನಾವು ನಾಳೆ ರಾಶಿ ಆಗೋ ಟೈಮ್ದಾಗ ಬಾ ಹೋಗಿ ಅಂದ ಆಯ್ತು ಅವಾಗೆ ಬರ್ತೀನಿ ಅಂತ ಮತ್ತೆ ವಾದ ಕರೆಕ್ಟ್ ರಾಶಿ ಆಗಿತ್ತು ಚೀಲ ತುಂಬಲಕತ್ತಿದ್ರು ಬಂದ ಮರಪ್ಪ ಮತ್ತು ರಾಶಿ ಆಗಿ ಚೀಲ ತುಂಬಾಗಂದ ಕಣದಾಗ ಬಾ ಅಂದಿದ್ದಲ್ಲ ಚೀಲ ತುಂಬಿಕೊಂಡು ನಿನಗೇನು ನೀಡಲಿ ಅನ್ನ ನಾಳೆ ನಮ್ಮ ಮನೆ ಬಕರ್ದಾಗ ಹಾಕ್ತೀವಿ ನಾಳೆ ಬಾ ಅಂದ ಬಕರ್ದಾಗ ಹಾಕಕ್ಕೆ ಬಾ ಇವ ಅಂದ ಆಯ್ತು ಅವಾಗೆ ಬರ್ತೀನಿ ಅಂತ ಇವ ಪರಮಾತ್ಮ ವಾದ ಒಂದು 5-6 ದಿವಸ ಬಿಟ್ಟು ಅವ್ರ ಜ್ವಾಳ ಎಲ್ಲ ಬಕಾರಕ್ಕೆ ಹಾಕ್ತಿರು ಬಕಾರ ಹಾಗೆ ಎತ್ಕೊಂಡಿದ್ದು ನೋಡವಾಗ ಏನು ರೀ ಹಾಗೆ ಹಾಕತ್ತಿದ್ರು ಕರೆಕ್ಟ್ ಇವ ಗೊತ್ತಾಗಿತ್ತು ಅವನು ಸಾವುಕಾರಾಗ ಯಾರೋ ನಮ್ಮ ಮೂರನ್ನೋರು ಫೋನ್ ಹಚ್ಚಿ ಹೇಳಕತ್ತಾರ ಈ ಮಗನಿಗೆ ಏನು ರೀ ಯಾರೋ ಫೋನ್ ಹಚ್ಚಿ ಹೇಳಕತ್ತಾರ ಇವತ್ತು ಹೆಂಗೂ ಹಾಗ್ಯಾಕಂದ್ರೆ ಜ್ವಾಳ ಹಾಕ್ತೀನಿ ಇವತ್ತು ಗ್ಯಾರಂಟಿ ಬಂದೇ ಬರ್ತಾನೆ ಇದು ಹಾಗೆ ಬಿಡಬಾರ್ದು ಮತ್ತು ಈಗ ಅವನಿಗೆ ನೀಡಿದ್ರು ನನಗೆ ಜಿಪ್ಪಣ ಸಾವುಕಾರ ಅಂತಾರೆ ನೀಡಲಿಲ್ಲ ಅಂದರೂ ಜಿಪ್ಪಣ ಸಾವುಕಾರ ಅಂತಾರೆ ನೀಡಿ ಜಿಪ್ಪಣ ಸಾವುಕಾರ ಯಾಕೆ ಅನ್ನಿಸ್ಕೊಳ್ಳಿ ನಾನು ನೀಡ್ಲಾರ್ದೇನೆ ಜಿಪ್ಪಣ ಸಾವುಕಾರ ಅನ್ನಿಸ್ಕೋಬೇಕಂತ ತಿಳ್ಕೊಂಡು ಹೆಣ್ತಿ ಕರೆದ ಹೊರಗೆ ಕೂತಿದ್ದ ಅಲ್ಲಿ ಮುಂದೆ ಹಾಗೆ ಇತ್ತು ಜ್ವಾಳ ಹಾಕೋರು ಹಾಕ್ತಿದ್ರು ಇವ ತೆಕ್ಕೆಗೆ ಇಟ್ಕೊಂಡು ಚಾಪಿ ಹಾಕ್ಕೊಂಡು ಕುಂತಿದ್ದ ಹೆಣ್ತಿ ಕರೆದ ಅಂದ ಏನು ರೀ ಇಲ್ವಾ ಇಲ್ಲಿ ನಾ ಯಾವ ಟೈಮ್ ಕೇಳಿನ ಆಯಾ ಟೈಮ್ ಕರೆಕ್ಟ್ 500 ಬಂದಾನ ಇವತ್ತು ಗ್ಯಾರಂಟಿ ಬಂದೇ ಬರ್ತಾನೆ ಯಾರು ಹೇಳಕತ್ತಾರ ಅದಕ್ಕೆ ನೀ ಏನು ಮಾಡುವ ಅವ್ನು ಒಳಗೆ ಕಾಲು ಇಟ್ಕೊಳ್ಳೋ ಒಂದು ಸೌನ್ ಹೊಯ್ಕೊಳಕ್ಕೆ ಚಲೋ ಮಾಡು ನೀ ಹಳ್ಳಕ್ಕೆ ಚಲೋ ಮಾಡು ನಾ ಸತ್ತಂಗೆ ಬೀಳ್ತೀನಿ ಅಂದ ಆಕೆ ಅಂದ್ಲು ನಿನಗೇನು ಬಂದ ನಿನ್ನ ಬಾಯ ಮಣ್ಣು ಅಲ್ಲ ತುಂಬಿದ ಮನೆ ನಾಯ ಕಳ್ಳಿ ಅಲ್ಲಕ್ಕಿ ತುಂಬಿದ ಮನೆ ನಾಯ ಕಳ್ಳಿ ನಾ ಅಳಲ್ಲ ನೀ ಹತ್ತಂಗೆ ಮಾಡ ಹತ್ತಂಗೆ ಮಾಡು ಸುಮ್ಮನೆ ಯಾಕೆ ಕಳ್ಳಿ ನಾ ಅಳಂಗಿಲ್ಲ ತಕ್ಕಿ ನೀ ಹತ್ತಂಗೆ ಮಾಡ ನಾ ಸತ್ತಂಗೆ ಬೀಳ್ತೀನಿ ನಾ ಅಳಲ್ಲ ನೋಡಿ ನಿನಗೆ ಇವತ್ತು ಡೈವರ್ಸ ಕೊಡ್ತೀನಿ ಅಂದ ಹಳ್ಳಿಲ್ಲ ಅಂದ್ರೆ ಆಯ್ತು ನನಗೇನು ಮಾಡ್ತಾನೆ ಅಳ್ತೀನಿ ತಗೋತ್ತೆಕೊಂಡು ಎಷ್ಟು ಮಾತುಕತೆ ಆಗೋದ್ರಾಗ 500 ಒಳಗೆ ಕಾಲು ಇಟ್ಟೇ ಬಿಟ್ಟ ಕಾಲು ಇಳಿದ್ರಾಗಿಕ್ಕಿ ಹೆಣ್ಮಗಳ 500 ನೋಡೋ ಲಬ್ ಹೊಡ್ಕೊಳಕತ್ತ ಒಂದು ಸಾವನ್ ಹೊಯ್ಕೊಳಕತ್ನ ಹ್ಯಾ ಮಾಡ್ಲೆವ್ವ ಕೂತಲೆ ವಾದ್ನಲ್ಲಿ ಅವ್ವ ನನಗೇನು ಹೇಳಿವಾದ ನನಗೆ ಏನಿಟ್ಟು ಅಂಟ ಒಂದು ಸಾವನ್ ಅಳ್ಳಾಕತ್ತು ಅಳುದ್ರಾಗ ಅವು ಚೀಲ ಬಕರಕ್ಕೆ ಹಾಕ್ತಿದ್ವು ಹೊಗೆಗೆ ಹಾಕ್ತಿದ್ವಲ್ಲ ಆಳು ಮನುಷ್ಯರು ಅವು ಬಂದು ಯಾಕ್ರಿ ಅವು ಏನೈತಿ ಏನು ಹೇಳತ್ತಮ್ಮ ನಿಮ್ಮ ಸಾವುಕಾರ ಕೂತಲೆ ವಾದ್ನಪ್ಪ ನಾ ಹ್ಯಾಂಗೆ ಮಾಡಲಿ ಮುಂದಿನ ಜೀವನ ಈಕಿ ಚಲೋ ಮಾಡೋದು ಅವು ಪಾಪ ಅವನ ಆಳು ಮನುಷ್ಯರು ಡಾಕ್ಟ್ರೇನ ಇದು ನರ್ಸ್ ಬೈನ ಪಾಪ ಮೂಗಿನ ಬಲ್ ಕೈ ಇಟ್ಟು ಒತ್ತೆ ಉಸಿರು ಬಂದು ಹಿಡ್ದು ಏನು ರೀ ಹೊಟ್ಟೆ ಮೇಲೆ ಕೈ ಇಟ್ಟು ಸಾವುಕಾರ ಹೊಟ್ಟೆ ಬಾತಿ ಹೋದಂಗೆ ಹೋಗಿರ್ತಾವೆ ಇಲ್ಲ ಹೊಟ್ಟೆ ಮೇಲೆ ಕೈ ಇಟ್ಟು ಹೊಟ್ಟೆ ಬಿಗಡ್ದ ಅವು ಆಳು ಮನುಷ್ಯರು ಅವರ ಅಪ್ಪರು ಹೋದಿದ್ದು ಕರಿಯರಿ ಎತ್ಕೊಂಡು ಅವು ಒಳ್ಳಾಕತ್ತು ಹೇಳ್ತೀನಿ ನಿಮಗೆ ಇವು ಎಲ್ಲ ಹೊಡ್ಕೊಂಡು ಅಳೋದ್ರಾಗ ಓಣ್ಯಾಗಿನ ಮಂದಿ ನಾ ಕೊಡು ನೀ ಕೊಡು ಅಂಥದ್ರಾಗ ಇವ ಚಾಂದಿ ಅಂದ ಆಕಿ ಅಂದು ನನ್ನ ಗಂಡ ಸತ್ತಿದ್ದೆ ಅಂದ ನನಗೆ ಹತ್ತಿದ ನಿನಗೆಲ್ಲಿ ಭಿಕ್ಷಾ ನೀಡಲಿ ಮತ್ತೆ ಯಾವಾಗರೆ ಬಾ ಹೋಗು ನಾ ಆಮೇಲೆ ಮತ್ತೊಮ್ಮೆ ಬಂದಾಗ ನೀಡ್ತೀನಿ ಹೋಗು ಅವ ಅಂದ ಪಾಪ ಯವ ಊರಾಗ ದೊಡ್ಡ ಹಿರಿಯ ಮನುಷ್ಯ ದೊಡ್ಡ ಸಾವುಕಾರ ಏನು ರೀ ಸತ್ತಿದ ಕಣ್ಣಾರೆ ಕಂಡು ಕಿವಿಯಾರಿ ಕೇಳಿನ ಹಂಗೆ ಹೋಗ್ಲೇವ ಹೆಂಗೂ ಬರೋ ಬಂದಿನಿ ಮಣ್ಣು ಕೊಟ್ಟೆ ಹೋಗ್ತೀನಿ ಕೂತವ ಕಟ್ಟಿ ಮತ್ತು ಇವುಗಳಂದ್ರೆ ಹಗರಿರ್ತಾರಂದ್ರೆ ನೀವು ಹಗರಿರಂಗಿಲ್ಲ ನಮ್ಮಲ್ಲಿ ಒಂದು 500 ಬಂದಿತ್ತು 500 ಬಂದದ ಈಗ ಮನೆಯಾಗಿದ್ರಂದ ಈಗ ನೀಡಿ ಅಡ್ಡು ಗಂಡ ಹೆಂಡತಿ ಅಡ್ಡು ಕೆಟ್ಟ ಜಿಪ್ಪಣ ಅದಾವ ಈಗ ನಾನು ಭಿಕ್ಷಾ ನೀಡ್ರಿ ಅಂದ್ಕೊಂಡು ನೀಡಲ್ಲ ನಮ್ಮ ಮನೆಗೆ ಎಲ್ಲರೂ ನಿರಾರಿದ್ದೀವಿ ಅಂದ ಇವ 500 ಅಂದ ನೀವು ಎಲ್ಲಿತನ ಉಣಂಗಿಲ್ಲ ಅಲ್ಲಿತನ ನಾನು ಉಣಲ್ಲ ನಿಮ್ಮ ಮನೆ ಕಟ್ಟೆಗೆ ಕುಂದಿರ್ತೀನಿ ಅಂದ ಕುಂದ್ರತಿ ಹೊರಗೆ ಕುಂದ್ರ ನಡಿ ಅಂದರು ರಾತ್ರಿ 9ಕ್ಕೆ ಹಾಕಿನ ಗಂಡ ಬಂದ ಬರೋದ್ರಾಗ ಅಂದ ಏನು ಮಾಡಿದೆ
ಯಾಕೆ ಅಲ್ಲಿ ಹೊರಗೆ 500 ಮಕ್ಕೋಣ 500 ಮಕ್ಕೋಣ ನಾವು ಎಲ್ಲಿತನ ಉಣಂಗಿಲ್ಲ ಅಲ್ಲಿತನ ಅವನು ಊಟ ಬಿಟ್ಟು ಕೂತಾನ ಉಂಡೆ ಹೋಗ್ಬೇಕತ್ ಕೂತಾನ. ಮತ್ತು ಹಂಗೆ ನಾನು ಎಲ್ಲ ಮಾಡ್ತೀನಿ ಸುಮ್ಮ ಕುಂದ್ರೆ ನೀ ಸಪ್ಪಳಾರ್ದು ಮಾಡ್ತೀನ ಸುಮ್ಮ ಕುಂದ್ರ ಅಂದು. ಯಾವಾಗಿಂದ ಸುಮ್ಮ ಕುಂದ್ರ ಅಂದು ಕೂಡನ ಪಾಪ ಸುಮ್ಮ ಕೂತಿದ್ದು. ಈಗ ಏನು ಮಾಡೋದು ಸಣ್ಣಗೆ 500 ಬೇಕಂತ ಗೊರ್ರತ್ ಮಾಡವ ಮಾಡ್ಕೊಳ್ಳಿ ರೀ ನಿದ್ದೆ ಎತ್ತಂದ್ರೆ ಮಾಡ್ತೀನಿ ಒಳಗೆ ಹೋಗಿ ಎಲ್ಲ ಲೈಟ್ ತೆಗೆದವ ಎಲ್ಲ ತೆಗೆದವ ನಿದ್ದೆ ಎತ್ತದ್ರಾಗ ಮಾಡ್ಬೇಕಲ್ಲ ಎಲ್ಲ ತೆಗೆದವ ಒಳಗೆ ಹೋಗಿ ಏನು ಮಾಡ್ಯಾಳ ಸಪ್ಪಳಾರ್ದು ಮಾಡ್ಬೇಕಲ್ಲ ಅಡಿಗೆ. ಯಾಕ ಸುಭದ್ರಕ್ಕ ಏನು ರೀ ಸಪ್ಪಳಾರ್ದು ಮಾಡ್ಬೇಕಲ್ರಿ. ಯಾವಾಗಿಂದ ಸಪ್ಪಳಾಲ ಮಾಡ್ಬೇಕು ಈಗ ಏನು ಮಾಡ್ಯಾಳ ಶಾವಿಗೆ ಹಾಕ್ಯಾಳ ಶಾವಿಗೆ ಹಾಕ್ಯಾಳ ಶಾವಿಗೆ ಕುದ್ದದ ಅಗದಿ ಚಂದ ಸಕ್ಕರೆ ತುಪ್ಪ ಅದೆಲ್ಲ ಕಲಿಸಿಟ್ಟಾಳ. ಇದು 500ಗೆ ನಿದ್ದೆ ಹತ್ತದ ಬಳಕ ಉಣ್ಬೇಕು. ಇವ 500 ಆಟಕ್ಕೆ ಮಾಡಿ ಇಡುತ್ತಾನೆ. ಇವ ಎಲ್ಲಿಗೆ ಬಂದಾನ ಬೆಳಕಂಡಿ ಮಾಳಿ ಮೇಲೆ ಬಂದಾನ. ಮಾಳಿ ಮೇಲೆ ಬಂದು ಅಡುಗೆ ಮನೆ ಬೆಳಕಂಡಿಗೆ ಅಂದ ನೋಡಕತ್ತಾನ ಮಾಡಿ ಅಂದ ಅಂದು. ಇದು 500 ಮಾಡ್ಕೊಂಡು ನಿದ್ದೆ ಹತ್ತು ಬಳಕ ಅದು ಉಣ್ಬೇಕು ಹತ್ಕೊಂಡು ಈಕೆ ಮಾಡಿಟ್ಟು ಅಡುಗೆ ಮನೆ ಬಾಗಿಲು ಹಾಕೊಂಡು ಈಕೆ ಹೊರಗೆ ಗಂಡ ಹೆಣ್ತಿ ಹೊರಗೆ ಮಾಡ್ಕೊಂಡ್ರೆ ಇದಕ್ಕೆ ಬೆಳಕಂಡಿಗೆ ಆಯ್ತು ಒಳಗೆ ಇಳಿತಾಯ್ತು. ಇಳಿದು ಏನು ಮಾಡ್ತು ಶಾವಿಗೆ ಬೊಗೋಡಂದು ಫುಲ್ಲು ಹೊಡೆದು 500 ಕಂಡಂಗೆ ಹೊಡೆದು ಮಗ ಏನು ಮಾಡಿಟ್ಟನ ಹೆಂಡಿ ತಂದಿಟ್ಟಾನ ಅದ್ರಾಗ 500 ಹೆಂಡಿ ತಂದಿಟ್ಟದ. ಇವ ಉಂಡು ಬಂದು ಕೂಡಲೆಲ್ಲ ಈಕೆಗೆ 500 ನಿಂತು ಎತ್ತಿದ ಬಾ ಹೋಗೋದು ಬಾ ಒಳಗೆ ಹೋಗ್ಯಾವ ಅಡುಗೆ ಮನ್ಯಾಗ ಹೋಗಿ ಅಂದ್ರೆ ಸುಮ್ಮ ತಿನ್ಬೇಕಿಲ್ಲ ನೀ ತಿನ್ಸು ನಾ ತಿನ್ಸು ಅಡಿಲ್ಲ ಹಿಡಿತು ಕತ್ತಲ್ದಾಗ ಸುಮ್ಮನೆ ನಿಂದು ನೀ ತಿನ್ನ ನಂದು ನಾ ತಿಂತೀನಿ ಇನ್ನೂ ನೀ ತಿನ್ಸು ನಾನು ಪಾಪ ಅವನು ಇಟ್ಟು ತೊಗೊಂಡ ಆಕಿನೂ ಇಟ್ಟು ತೊಗೊಂಡು ಇವನ ಬಾಯಿಗೆ ಹಾಕಿ ಆಕಿನ ಬಾಯಿಗೆ ಮಾಡಿ ಇದು ಯಾಕೋ ಇದು ಶಾವಿಗೆ ಹತ್ತದಂಗೆ ಹತ್ತಲಾಗ್ಯದಲ್ಲ ಇದು ಶಾವಿಗೆ ಹತ್ತದಂಗೆ ಹತ್ತಲಾಗ್ಯದಲ್ಲ ಅಂದ. ಅಯ್ಯೋ ಶಾವಿಗೆ ಇಲ್ಲಾರ್ದು ಮತ್ತೇನು ಇರ್ತದ ಅಲ್ಲ ಇದು ಒಂಥರ ಏನೇನೋ ಹತ್ಲಾಕತ್ತದ ಅಂದವ. ಆಮೇಲೆ ಬೆಳಕು ಹಾಕಿ ನೋಡ್ತಾವ ಬೋಣಿ ತುಂಬ ಹೆಂಡಿ ಇಟ್ಟಾನ. ಆಮೇಲೆ ಇವು ಅಂದ್ರೆ ಇದು ಯಾರು ಇಟ್ರು ಹ್ಯಾಂಗೆ ಇಟ್ರು ಅಂದಕ್ಕೆ ಹೊರಗೆ ಬಂದತ್ತ 500 ಐಗಳು ಕೆಟ್ಟ ಕ್ವಾಡಾಗಿರ್ತದೆ. 101 ಸತ್ತು ಬಳಕೆ ಒಂದು ಹುಟ್ಟಿರ್ತದೆ. ಇದು ನೀವೇನು ಅಷ್ಟು ಸರಳ ತಿಳಿಬೇಡ್ರಿ. ಅಂದ್ರೆ 101 ಕ್ವಾಡಗಲ್ಲ ಕ್ವಾಡ ಗುಣ ಇರೋರು ಸತ್ತಾಗ ಒಂದು 500 ಹುಡ್ತದ ತೀತಿಲ್ಲ. ಪಾಪ ಇವ ಸ್ವಾಮಿ ಕೂತ್ಬಿಟ್ಟ ಕಟ್ಟಿ ಏನ್ರಿ ಹೆಂಗೆ ಹಿರೇ ಮನುಷ್ಯನ ಕಿವಿಯಾರಿ ಕೇಳಿ ಕಣ್ಣಾರಿ ನೋಡಿ ಹಂಗೆ ಹೋಗ್ಲಿವ ಅವನು ಮಣ್ಣು ಕೊಟ್ಟೆ ಹೋಗಿನತ್ರ ಪುತ್ತ ಹಿಕ್ಕಿ ಹೇಳೋದು ಬಿಡಲಿಲ್ಲ. ಓಣ್ಯಾಗ ನಾ ಬಾ ನೀ ಬಾ ಹೆಣ್ಮಕ್ಳದೊಂದು ರೂಢಿ ಇರ್ತದೆ ನೋಡ್ರಿ. ಮೈ ತೊಗೊಳಕ್ಕಿಂತ ಮೊದಲೊಮ್ಮೆ ಹೆಣ ನೋಡಿ ಬರೋದು ಹಿಂಗೆ ಮೂಗಿಗೆ ಹಿಂಗೆ ಸರ್ಗ ಹಚ್ಕೊಂಡು ಸುಮ್ಮನೆ ಅವ ಏನು ಏನು ಸಂಬಂಧ ಇಲ್ಲ ಸೂತಿರಲ್ಲ. ತಂಗಿ ಮುಂಜಾನೆ ಇಲ್ಲೇ ಕೂತಿದ್ದು ನಾವು ಕಟ್ಟಿಗೆ ಇದು ಹೊಂಟಿದ್ದೇನ ಹೌದು ನೀ ಅದಕ್ಕೆ ಹೊಂಟ್ರಿ ಇವ ಕಟ್ಟಿಗೆ ಕೂತ್ರೆ ಬರ್ತದ್ರೆ ಎಲ್ಲರೂ ಹೋಗುದೇ ಏನು ಮಾಡೋದು. ಅದು 1000 ಏನು ಮೂಗೇರಿಸಿ ಹೋಗಿ ನಿಂತದ ಮಾಡಿ ಮೊನ್ನೆಂದ ಮೈ ತೊಗೊಂಡು ಕಂಡಂಗೆ ತಿನ್ನೋದು ತಿಂದು ಮತ್ತೆ ಹೋಗೋದು. ಹೋಗಿ ಏನು ಮಾಡ್ತೀರಿ ಸುಮ್ಮ ಕುಂದ್ರೆ ಯಾವಾಗ ಕೇಳ್ತಾಳೆ ಯಾವಾಗ ಕೇಳಲ್ಲ. ಅಯ್ಯೋ ನೋಡಿ ಅದ್ರ ಸಸಿ ನೋಡಿ ಹ್ಯಾಂಗೆ ಕೂತದ್ರ ಬಾಯ ಮಣ್ಣು ಕಲ್ಲು ಕುಂತಂಗೆ ಯಾವತ್ತು ಹತ್ತಿ ಸತ್ರ ಒಂದು ನನಗೆ ಕಂಡ ನೀರು ತೆಗಿಲಿ ತಂಗಿ ಇಂಥ ಸ್ವಚ್ಛತೆ ಯಾರಿಗೂ ಸಿಗಬಾರ್ದೇವು. ಏನು ಮಾಡ್ಬೇಕು ಯಾವ ಸಿಕ್ಕಾವ ಹೇಳ್ತೀನಿ ಒಂದು ಸಾವನ್ನ ಸುಮ್ಮನೆ ಹೇಳೋದು ಊರಾಗಿನ ಮಂದಿ ಹೇಳ್ತೀನಿ ಕಣ್ಣ ಏನ ಸತ್ತವ್ರ ಮನೆಯವ್ರಿಗಿಂತ ಮಗ್ಗಲ ಮನೆಯವ್ರು ಹೇಳೋದು ಭಾಳ. ಮಲ್ಲವ್ವ ನಿನ್ನ ದೈವ ಸುಮಾರದ ಮಲ್ಲವ್ವ ಹೌದು ಆಕೆನ ದೈವ ಸುಮಾರು ಇದ್ದಿದ್ದೆ ನೀ ಯಾಕೆ ಹೇಳಕತ್ತಿದ್ದೆ ಆಕೆ ಗೊತ್ತಾಗ್ಯದಕ್ಕೆ ಅವ್ನು ವಾದ ಬಳಕೆ ಗೊತ್ತಾಗ್ಯದಕ್ಕೆ ಹೇಳ್ತೀನಿ ಇವಾಗ ಸಾವುಕಾರ್ತಿ ಒಂದು ಸೌನ್ ಒಳ್ಳಾಕತ್ಲು ಓಣ್ಯಾಗ ನಾ ಬಾ ನೀ ಬಾ ಅಕ್ಕ ದೇವ್ರು ನಿನಗೆ ಅನ್ಯಾಯ ಮಾಡಿದ್ನೆ ಅಕ್ಕ ಕೂತಲೆ ಬಾದ್ಮೇಲೆ ಅಕ್ಕ ನಿನಗೇನು ಹೇಳಾರ್ದೆ ಕೇಳಾರ್ದೆ ಬಾದ್ಮೇಲೆ ಅಕ್ಕ ಇದು ಸತ್ತಂಗೆ ಬಿದ್ದಿದ್ದು ಆಕೆ ಒಬ್ಬಕ್ಕಿಗೆ ಗೊತ್ತದ ಯಾರಿಗೆ ಗೊತ್ತಿಲ್ಲ ಅವನಿಗೆ ಒಬ್ಬನಿಗೆ ಗೊತ್ತದ. ಎಲ್ಲ ಮಂದಿ ಕೂಡಿಬಿಡ್ತು ಊರಾಗ ಮತ್ತು ಹಿರಿಯರು ಬರ್ತಾರೆ ನೋಡಿ ಗೌಡ್ರು ಶ್ರೀಮ ಅವರೆಲ್ಲ ಹಿರಿಯರು ಬಂದಂದ ಹಲೋ ಎಲ್ಲ ಕಡೆ ಫೋನ್ ಹೊಡೆದ್ರು ಬೀಗರು ನೆಂಟರು ಯಾರು ಟ್ರಾಕ್ಟರ್ ತೊಗೊಂಬ ಯಾರು ಲಾರಿ ತೊಗೊಂಬ ಕಾರ್ ತೊಗೊಂಬ ಸೈಕಲ್ ಮೋಟರ್ ತೊಗೊಂಬ ಕಂಡಂಗೆ ಜನ ಸೇರ್ತು. ಇವ ಮಗ ಅಂದ ಇದಕ್ಕೆ ಚಂದಾಗಂದ ಅಗದಿ ಮೈಗೆ ತೊಳೆದು ಇದು ಸತ್ರೆ ಆ ಕಡೆ ಅಳಿಗಡ್ಬೇಕಲ್ಲ ಇದಕ್ಕೆ ಚಂದ ತೊಳೆದು ಮೈಗೆ ತೊಳೆದು ದಿನ ಇದೇನು ಜೀವನದಾಗ ವಿಭೂತಿ ಹಚ್ಚಿದ್ರೆ ಅವತ್ತು ರಬ್ಬಗೆ ವಿಭೂತಿ ಹಚ್ಚಿ ಅಗದಿ ರುಮಾಲಿಗೆ ಮರ ಸುತ್ತಿಸಿ ಕುಂದ್ರಸೋದು ಕೂತ ಜರಾ ಕಣ್ಣು ತೆಗದ ಅಲ್ಲೇ ಜರಾ ಕಣ್ಣು ತೆಗೆದ 500 ಮುಂದೆ ಕೂತಾನೆ ಕಟ್ಟಿಗೆ ಕೂತಾನೆ ಅಲ್ಲಿ ಎಪ್ಪು ಒಂದು ಕಣ್ಣು ಮುಚ್ಚದ. ಹೇಳ್ತೀನಿ ಅಳವರು ಅಳ್ತಾರೆ ಕರೆಯವರು ಕರೀತಾರೆ. ಸಾಯಂಕಾಲ 5 ಆಯಿತು ಎಲ್ಲ ಕಡೆ ಹೆಣ್ಮಕ್ಳು ಬಂದರು ಗಂಡಸು ಮಕ್ಕಳು ಬಂದರು ಎಲ್ಲರೂ ಅಪ್ಪ ನಮಗೆ ಮೋಸ ಮಾಡುವಾದೆ ಅಪ್ಪ ನಮಗೆ ಏನು ಹೇಳಿಲ್ಲ ಅಲ್ಲಿ ಅಪ್ಪ ಇವು ಮಕ್ಕಳು
ಅವು ಹೆಣ್ಮಕ್ಳು ನನಗೇನು ಕೊಟ್ಟು ಹೋಲಿಲ್ಲಲ್ವ ಯಪ್ಪ. ಅವು ಹೆಣ್ಮಕ್ಳು ಒಂದು ಸೌಂಡ್ ಹೊಡ್ಕೊಳಕತ್ತಿದ್ದು. 5 ಆಯಿತು ಮೊದಲೇ ದೊಡ್ಡ